ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ದೋಖಾ ಮಾಡಲು ಯತ್ನಿಸಿದಂತ ಮಹಿಳೆ ಇದೀಗ ಆ ಕೇಸ್ ತಂಡ ಆಗ್ಬಿಟ್ಟಿದೆ. ಆದ್ರೆ ಪ್ರಕರಣದ ಆರೋಪಿ ಸ್ಥಾನದಲ್ಲಿ ಇರೋರೇ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಎರಡೂ ಕಡೆಯವರು 2 ದಿನಗಳ ವಾಯ್ದೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅರುಣಾ ಕುಮಾರಿಯ ವಿರುದ್ಧ ಇನ್ನೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ನಟ ದರ್ಶನ್ಗೆ ದೋಖಾ ಮಾಡಲು ಪ್ರಯತ್ನಿಸಿದ ಪ್ರಕರಣದ ಅಸಲಿಯತ್ತು ಇನ್ನೂ ಹೊರಬಂದಿಲ್ಲ. ಕಳೆದ 2 ದಿನಗಳಿಂದ ಸದ್ದು ಮಾಡಿದ್ದ ಈ ಕೇಸ್ ದರ್ಶನ್ ಹಾಗೂ ಉಮಾಪತಿ ಭೇಟಿ ಬಳಿಕ ಬಲ ಕಳ್ಕೊಂಡಿದೆ. ಈ ಮಧ್ಯೆ ಪ್ರಕರಣದ ಆರೋಪಿ ಸ್ಥಾನದಲ್ಲಿರೋರು ಇವತ್ತು ಪ್ರೆಸ್ ಮೀಟ್ ಮಾಡೋದಾಗಿ ಹೇಳಿದ್ರು. ಆದ್ರೆ ಮಾಧ್ಯಮಗಳ ಮುಂದೆ ಬರಲೇ ಇಲ್ಲ. ಕೊನೆಗೆ ಮಾಧ್ಯಮಗಳ ಕೈಗೆ ಸಿಕ್ಕಿದ ಅರುಣಾ ಕುಮಾರಿ ಏನೇ ಕೇಳಿದ್ರು ಉಲ್ಟಾನೆ ಹೊಡೆದ್ರು. ನಾನ್ ವಂಚನೆ ಮಾಡಿರೋದಕ್ಕೆ ಸಾಕ್ಷಿ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅರುಣಾ ಕುಮಾರಿ. ಅದನ್ನ ನಿಮ್ಗೆ ಹೇಳಕ್ ಅಗತ್ಯನೇ ಇಲ್ವಲ್ಲ. ಕಾನೂನಿದೆ ಅಲ್ವಾ, ಕಾನೂನು ನೋಡ್ಕೊಳ್ಳುತ್ತೆ. ಏನಾಗಿದೆ ಸರ್, ಅದಕ್ಕೆ ಎಲ್ಲಾದ್ರೂ ಪ್ರೂವ್ ಮಾಡ್ತೀನಿ. ದಯವಿಟ್ಟು ಹೆಬ್ಬಾಳದಲ್ಲಿದೆ, ದಯವಿಟ್ಟು ಅಲ್ಲಿ ನನ್ಗೆ ಬಿಟ್ಬಿಡಿ ಸರ್. ನಿಮ್ಮನ್ನ ಎಲ್ಲಾರನ್ನೂ ಕಳಕಳಿಯಿಂದ ಕೇಳ್ತೀನಿ. ನಿನ್ನೆ ಉಮಾಪತಿ ವಿರುದ್ಧ ಹೇಳಿಕೆ ಕೊಟ್ಟಿದ್ದ ಅರುಣಾ ಕುಮಾರಿ ಇವತ್ತೂ ಕೂಡ ಉಮಾಪತಿ ಮೇಲೆ ರಾಂಗ್ ಆಗಿದ್ರು. ದರ್ಶನ್ ಅವರ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ ಎಂದ ಅರುಣಾ ಕುಮಾರಿ ಉಮಾಪತಿ ವಿರುದ್ಧ ತಾನ್ ಮಾಡಿರೋ ಆರೋಪಗಳು ಸ್ವಲ್ಪ ದಿನಗಳಲ್ಲೇ ಪ್ರೂವ್ ಆಗಲಿದೆ, ಸ್ವಲ್ಪ ಕಾಯಿರಿ ಎಂದ್ರು. ಸರ್, ನನಗೆ ಇಷ್ಟು ಎಲ್ಲಾ ಪ್ರತಿಯೊಂದು ಸ್ಟೇಟ್ಮೆಂಟ್ ನನ್ನ ಸ್ಟೇಷನ್ ಅಲ್ಲಿ ಕೊಟ್ಟಾಗಿದೆ. ಪ್ರೂವ್ ಆಗುತ್ತೆ ಬಿಡಿ, ಅಲ್ಲಿಗಂಟೆ ಸ್ವಲ್ಪ ವೇಟ್ ಮಾಡಿ, ಒಂದು 2 ಡೇಸ್ ವೇಟ್ ಮಾಡಿ, ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಅರುಣಾ ವಿರುದ್ಧ ಮತ್ತಷ್ಟು ವಂಚನೆಯ ಆರೋಪ. ಬ್ಯೂಟಿ ಪಾರ್ಲರ್ನವರಿಗೆ ದೋಖಾ ಮಾಡಿದ್ರಂತೆ. ಜನ್ಧನ್ ಚಿತ್ರತಂಡಕ್ಕೂ ನಾಮ ಹಾಕಿದ್ರಂತೆ. ಇದು ಅರುಣಾ ಕುಮಾರಿ ವಿರುದ್ಧ ಕೇಳಿ ಬಂದಿರೋ ಮತ್ತೆರಡು ಹೊಸ ಆರೋಪ. ಲಾಕ್ಡೌನ್ ಸಮಯದಲ್ಲಿ ಬ್ಯೂಟಿ ಪಾರ್ಲರ್ ಬಿಸಿನೆಸ್ ಕಡಿಮೆಯಾಗಿತ್ತು. ಈ ವೇಳೆ ಸುಮಾರು 20 ಮಂದಿ ಬ್ಯೂಟಿ ಪಾರ್ಲರ್ ನಡೆಸುವ ಮಾಲೀಕರು ಹಾಗೂ ಕಾರ್ಮಿಕರಿಗೆ ಲೋನ್ ಕೊಡಿಸೋದಾಗಿ ವಂಚನೆ ಮಾಡಿರೋದಾಗಿ ಅರುಣಾ ವಿರುದ್ಧ ಆರೋಪ ಕೇಳಿ ಬಂದಿದೆ. ನಿಮಗೆ 1.5 ಲಕ್ಷದಿಂದ 5 ಲಕ್ಷದವರೆಗೆ ಸಾಲ ಕೊಡಿಸೋದಾಗಿ ಹೇಳಿ 20 ಜನರಿಂದ ತಲಾ 2,000 ರೂಪಾಯಿ ಪಡ್ಕೊಂಡಿದ್ರಂತೆ. ಆದ್ರೆ 8 ತಿಂಗಳು ಅಲೆದಾಡಿದ ಬಳಿಕ ಸಾಲ ಸಿಗೋದಿಲ್ಲ. ಕೊನೆಗೆ ಕೆನರಾ ಬ್ಯಾಂಕ್ನಲ್ಲಿ ವಿಚಾರಿಸಿದಾಗ ಈಕೆಯ ವಂಚನೆ ಬೆಳಕಿಗೆ ಬಂತು ಅಂತ ಮೋಸ ಹೋದವರು ನ್ಯೂಸ್ 18 ಕನ್ನಡಕ್ಕೆ ತಿಳಿಸಿದ್ದಾರೆ. ಅವರು ಏನಿಲ್ಲ, ಅರುಣಾ ಕುಮಾರಿ ಅಂತ ನಮ್ದು ಒಂದು ಪಾರ್ಲರ್ ಇದೆ, ಅಲ್ಲಿಗೆ ಕಸ್ಟಮರ್ ಆಗಿ ಬಂದಿದ್ರು ಅವರು. ಲಾಕ್ ಡೌನ್ ಎಲ್ಲ ಆದ್ಮೇಲೆ ನಮ್ಗೂ ಸ್ವಲ್ಪ ಲೋನ್ ಎಲ್ಲ ಪ್ರಾಬ್ಲಮ್ ಇತ್ತಲ್ವಾ, ಸೊ ಅವಾಗ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಅವರು. ಸೊ ಲೋನ್ಗೆ ಅಂತ ಸರಿ ಅಪ್ಲೈ ಮಾಡಿದ್ವಿ. ಆಮೇಲೆ ಒಂದು ಇವಾಗ ಬಂದ್ಬಿಡುತ್ತೆ ಅವಾಗ ಬಂದ್ಬಿಡುತ್ತೆ ಅಂತ ಹೇಳ್ತಾನೆ ಇದ್ರು. ಒಂದ್ 8 months ವರ್ಗುನು ಅವರು ಇದ್ ಮಾಡ್ತಾನೆ ಇದ್ರು. ಇದು ಯಾಕೋ ತುಂಬಾ ಇದಾಗ್ತಿದೆ ಅಂತ ಹೇಳ್ಬಿಟ್ಟು ನಾವೇ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಕೆನರಾ ಬ್ಯಾಂಕು, ಅಶೋಕ ಪಿಲ್ಲರು, ಸೌತ್ ಅಂಡ್ ಸರ್ಕಲ್ ಅಂತ ಒಂದ್ಸರಿ ಕರ್ಕೊಂಡು ಹೋಗಿದ್ರು ನಮ್ಮನ್ನ ಅಲ್ಲಿಗೆ. ಆಮೇಲೆ ನಾವು ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದಕ್ಕೆ ಅರುಣಾ ಕುಮಾರಿ ಅನ್ನೋರೆ ಯಾರು ಇಲ್ಲ ಸರ್, ಇದು ಸ್ಟಾಫ್ ಇದ್ರಲ್ಲೇ ಇಲ್ಲ ಅಂತಾನೆ ಅಲ್ಲಿ ಹೇಳಿದ್ರು ನಮ್ಗೆ. ಇಷ್ಟೇ ಅಲ್ಲ, ಕನ್ನಡದ ಜನ್ಧನ್ ಚಿತ್ರತಂಡಕ್ಕೂ ಅರುಣಾ ಕುಮಾರಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. 2018ರಲ್ಲಿ ಫೇಸ್ಬುಕ್ ಖಾತೆಯಲ್ಲಿ ನಂದಿತಾ ಅನ್ನೋ ಹೆಸರಿನಲ್ಲಿ ಚಿತ್ರದ ನಾಯಕನನ್ನ ಪರಿಚಯ ಮಾಡಿಕೊಂಡಿದ್ರಂತೆ. ಉದ್ಯಮ ಮಾಡೋಣ ಅಂತ ಚಿತ್ರದ ನಾಯಕನ ಕೈಯಿಂದ ಹಣ ಹೂಡಿಸಲು ಅರುಣಾ ಕುಮಾರಿ ಸಂಚು ಮಾಡಿದ್ರು ಅನ್ನೋ ಆರೋಪ ಹೊಸದಾಗಿ ಕೇಳಿ ಬಂದಿದೆ. ನಾಗವರ್ಧನ್ ಬಣ್ಣ ಬಯಲು. ಆಗಿದ್ದೇ ಒಂದು, ಬಿಲ್ಡಪ್ ಕೊಟ್ಟಿದ್ದೇ ಮತ್ತೊಂದು. 2016ರ ಕೇಸ್ ಸೀಕ್ರೆಟ್ ಬಿಚ್ಚಿಟ್ಟ ನ್ಯೂಸ್ 18. ಥ್ರೆಟ್ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾನು ನನ್ನ ಫ್ರೆಂಡ್ ಅವರ ಊರಿಗೆ ಕರ್ಕೊಂಡೋಗಿ ಒಂದು ರಕ್ಷಣೆ ಕೊಡೋದಕ್ಕೆ ಅಲ್ಲಿ ಅವರು ಒಂದು ಹಳ್ಳಿನಲ್ಲಿ ವ್ಯವಸ್ಥೆ ಮಾಡಿಸಿದೆ. ಸೊ ಅವಾಗ ನಾನು 3 months ನಾನು ಮನೆಗೆ ಬಂದಿರಲಿಲ್ಲ. ಯಾವ ಥರ ಅಂತಂದರೆ ನಮ್ಮ ಫೋನ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡೋದು, ನಮ್ಮ ಫೋನ್ಗಳಿಂದ ನಮ್ಮ ಮನೆಯವರಿಗೆಲ್ಲ ಮೆಸೇಜ್ಗಳು ಮಾಡೋದು. ಇಲ್ಲ, ಕಂಪ್ಲೇಂಟು ಕೊಟ್ಟಿದ್ರು, ನಮ್ಮ ಮಿಸ್ಸಸ್ಸೇ ಕೊಟ್ಟಿದ್ರು. ನಾಗವರ್ಧನ್ ನಿನ್ನೆ ಆಡಿದ ಈ ಮಾತು ಸುಳ್ಳೇ ಸುಳ್ಳು. ಅಸಲಿಗೆ ನಾಗವರ್ಧನ್ ಹೇಳಿದ ಈ ಕಥೆಗೆ 2016ರ ಲಿಂಕ್ ಇದೆ. ಆವತ್ತು ಬ್ಯಾಟರಾಯನಪುರ ಸ್ಟೇಷನ್ನಲ್ಲಿ ನಾಗವರ್ಧನ್ ಪತ್ನಿ ತನ್ನ ಗಂಡ ನಾಪತ್ತೆಯಾಗಿದ್ದಾನೆ ಅಂತ ದೂರು ಕೊಟ್ಟಿರ್ತಾರೆ. ದೂರು ಕೊಟ್ಟ ಕೂಡಲೇ ಪ್ರತ್ಯಕ್ಷನಾಗಿದ್ದ ನಾಗವರ್ಧನ್, ರಾಜ್ಯ ತಿಲಕ ಸಿನಿಮಾದ ಶೂಟಿಂಗ್ ವೇಳೆ ಗಾಯಗೊಂಡಿದ್ದ ನಾನು, ಮನೆಯವರಿಗೆ ಗಾಬರಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ನೇಹಿತರ ಮನೆಯಲ್ಲಿ 3 ತಿಂಗಳು ಆಶ್ರಯ ಪಡೆದಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದ. ಇದನ್ನೇ ನಿನ್ನೆ ಅರುಣಾ ಕುಮಾರಿ ಕೇಸ್ಗೆ ತಾಳೆ ಹಾಕಿ ಕಿಡ್ನಾಪ್, ವಂಚನೆ, ಮೊಬೈಲ್ ಕಿತ್ಕೊಂಡ್ರು ಅಂತ ಪುಗ್ಗಿದ್ದ. ಅದೇ ನಾನು ಇವರ ಜೊತೆಗೆ ಇವರಿಗೆ ರಕ್ಷಣೆ ಕೊಡೋದಕ್ಕೆ ನಮ್ಮ ಫ್ರೆಂಡ್ ಅವರು ಹಳ್ಳಿನಲ್ಲಿ ವ್ಯವಸ್ಥೆ ಮಾಡಿದೆ. ಸೊ ಅವಾಗ ನಾನು 3 months ನಾನು ಮನೆಗೆ ಬಂದಿರಲಿಲ್ಲ. ಹಾಗಾಗಿ ಅವಾಗ ನಮ್ಮನೇನೆಲ್ಲ ಯಾವ ಥರ ಒಂದು ಆತಂಕ ಸೃಷ್ಟಿಯಾಗಿತ್ತು ಅಂತಂದರೆ, ಇವರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅನ್ನೋ ಥರ ಒಂದು ಸೃಷ್ಟಿಯಾಗಿತ್ತು.
ಅದು ಕಾರಣನೇ ಈ ಹುಡುಗಿನೇ. ಯಾವ ಥರ ಅಂತಂದರೆ ನಮ್ಮ ಫೋನ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡೋದು, ನಮ್ಮ ಫೋನ್ಗಳಿಂದ ನಮ್ಮ ಮನೆಯವರಿಗೆಲ್ಲ ಮೆಸೇಜ್ಗಳು ಮಾಡೋದು. ಸ್ವಿಚ್ ಆಫ್ ಆಗಿರೋ ಫೋನ್ಗಳಿಂದ ಯಾವ ರೀತಿ ಮೆಸೇಜ್ ಹೋಗುತ್ತೆ? ಈ ಮಧ್ಯೆ ಒಂದಾಗಿರೋ ಉಮಾಪತಿ ದರ್ಶನ್ ಮತ್ಯಾವುದೋ ಹೇಳಿಕೆ ಆರೋಪ ಮಾಡ್ತಿಲ್ಲ. ಆದ್ರೆ ಪೊಲೀಸರು ತನಿಖೆ ಮಾಡ್ತಿದ್ದು ಸತ್ಯ ಗೊತ್ತಾಗುತ್ತೆ ಬಿಡಿ ಅಂತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ನೀವೇ ಸೊಲ್ಯೂಷನ್ ಕೊಡ್ತೀರಿ ಅದಕ್ಕೆ. ನಾವು ಆ್ಯಕ್ಚುಲಿ ಪೊಲೀಸ್ ಹತ್ರ ಐತೆ ಅಲ್ಲಿ ಮಾತಾಡ್ತೀವಿ. ಈಗ ಉಮಾಪತಿ ಅವ್ರು ಹೇಳಾಯ್ತು, ಸ್ನೇಹಿತರುಗಳೆಲ್ಲ ಆಯಿತು, ನಾನು ಹೇಳಾಯ್ತು, ಇವರು ಹೇಳ್ತಾ ಇದ್ದಾರೆ ಅಲ್ವಾ, ಪೊಲೀಸ್ ಹತ್ರ ಇದೆ. ಇನ್ನು ಕಾನೂನವ್ರು ಹೇಗೆ ಕೊಡ್ತಾರೆ ಅದನ್ನು ತಗೊಳ್ಳಿ. ಸುಮ್ಮನೆ ವೇಸ್ಟ್ ಮಾಡಬೇಡಿ ಟೈಮ್ಗಳನ್ನ. ಒಟ್ನಲ್ಲಿ 25 ಕೋಟಿ ದೋಖಾ ಕೇಸ್ ದಿನಕ್ಕೊಂದು ತಿರುವು ಪಡಿತಾ ಇದೆ. ಮೂಲ ಕೇಸ್ ಹೊರಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ವಂಚನೆಯ ಮರಿ ಕೇಸ್ಗಳು ಒಂದೊಂದಾಗಿ ಬಿಚ್ಕೊಳ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.